ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ನನ್ನ ಮೇಕ್ ಓವರ್ ಫಾರ್ ಮೈ ಬರ್ಡೇ ಮತ್ತು ಜಸ್ಟ್ ಅ ಸ್ಮಾಲ್ ಗ್ಲಿಮ್ಸ್ ಆಫ್ ಮೈ ಶಾಪಿಂಗ್ ವಿಡಿಯೋ ಹಾಕಿದ್ದೀನಿ. ಸೊ ಮಿಸ್ ಮಾಡ್ದಿರ ಕಂಪ್ಲೀಟಾಗಿ ನೋಡಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಹೇರ್ ಪ್ಯಾಂಪರ್ ಮಾಡೋಣ ಅಂತ ನಾನು ಯೂಶ್ವಲಿ ಬರ್ಡೇ ಅಂದರೆ ನನಗೆ ಒಂಥರ ಖುಷಿ, ಬಿಕಾಸ್ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಬಿ ಹ್ಯಾಪಿ, ಬಿಕಾಸ್ ನಮಗೆ ದೇವ್ರು ಇನ್ನೊಂದು 1 ಇಯರ್ ಲೈಕ್ 1 ಇಯರ್ ಅಂದರೆ ಹೀ ಈಸ್ ಬ್ಲೆಸ್ಡ್ ಅಸ್ ವಿತ್ 1 more ಇಯರ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ವಿ ಹ್ಯಾವ್ ಟು ಸೆಲೆಬ್ರೇಟ್. ಕೆಲವು ಜನ ಹೇಳ್ತಾರೆ ಬರ್ಡೇಸ್ ಎಲ್ಲ ಯಾಕೆ ಜಸ್ಟ್ ಮನಿ ವೇಸ್ಟ್ ಅಂತ. ನೋ, ವಿ ಹ್ಯಾವ್ ಟು ಸೆಲೆಬ್ರೇಟ್. ನನ್ನ ಪ್ರಕಾರ ಮಾಡಲೇಬೇಕು, ಬಿಕಾಸ್ ವರ್ಷಕ್ಕೆ ನಮಗಂತ ಇರೋದು ಒಂದೇ ದಿನ. ಎಲ್ಲ ಹಬ್ಬಗಳು ಬರ್ಬೋದು, ಬಟ್ ನಮಗಂತ ಕೊಟ್ಟಿರೋ ದೇವರು ಒಂದೇ ದಿನ. ಅದನ್ನು ನಾವು ಆಚರಣೆ ಮಾಡಿಲ್ಲ ಅಂದರೆ ಇಟ್ಸ್ ಲೈಕ್ ಗ್ರ್ಯಾಂಡಾಗಿ ಅಲ್ಲ ಅಂದ್ರೂ ಲೈಕ್ ಸಿಂಪಲ್ಲಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಆಚರಣೆ ಮಾಡಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಅಂತಲೇ ಹೇಳ್ಬೋದು. ಸಿಂಪಲ್ ರೀತಿಯಲ್ಲಿ ಗ್ರ್ಯಾಂಡಾಗಿ ಮಾಡ್ಕೊಳ್ತಾರೆ, ಸಿಂಪಲಾಗಿ ಮಾಡ್ಕೊಳ್ತಾರೆ. ನನ್ನ ಪರ್ಸ್ನಲಿ ಬರ್ಡೇ ಅಂದರೆ ತುಂಬ ಇಷ್ಟ, ಬಿಕಾಸ್ ಐ ಆಮ್ ಸ್ಪೆಷಲ್ ಟು ಮೈ ಸೆಲ್ಫ್. ಸೊ ಅದನ್ನು ನಾನು ಸೆಲೆಬ್ರೇಟ್ ಮಾಡಲೇಬೇಕು ಆಬ್ವಿಯಸ್ಲಿ. ಅದಕ್ಕೋಸ್ಕರ ಸರಿ ಮೇಕ್ ಓವರ್ ಮಾಡ್ಕೊಳ್ಳೋಣ ಅಂತ ಹೇರ್ ಕಟ್ ಮತ್ತು ಹೈಲೈಟ್ಸ್ ಹಾಕೋಣ ಅಂತ ಬಂದಿದ್ದೆ. ಸೊ ಬರ್ಡೇ ಇದ್ದಿಲ್ಲ ಅಂದರೆ ಈ ಮಂತ್ ನಾನು ನೆಕ್ಸ್ಟ್ ಮಂತ್ ಕ್ರಿಸ್ಮಸ್ಗಂತೂ ಮಾಡಿಸ್ಕೊತಿದ್ದೆ. ಬರ್ಡೇ ಇರೋದು ರೀಸನಿಂದ ಬರ್ಡೇಗೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೀನ್ವೈಲ್ ಇದು ಒಂದು ಪುಟ್ಟ ಚಿಕ್ಕ ಸಲೂನ್ ವಿತ್ ಅ ಬಿಗ್ ಹಾರ್ಟೆಡ್ ಪರ್ಸನ್ ಅಂತಲೇ ಹೇಳ್ಬೋದು. ಆ ಅಣ್ಣ ತುಂಬ ಈಸ್ ಲೈಕ್ ವೆರಿ ಜೆನ್ಯೂನ್. ಈಸ್ ವರ್ಕ್ಗೆ ತುಂಬ ಡೆಡಿಕೇಶನ್ ಆಗಿ ವರ್ಕ್ ಮಾಡ್ತಾರೆ. ನನಗದು ನಮ್ಮ ಹಸ್ಬೆಂಡ್ ಸಜೆಸ್ಟ್ ಮಾಡಿದ್ದು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಹೇಳಿದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅಂತ. ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಇಲ್ಲೇ ಮಾಡಿಸ್ಕೊಳ್ಳೋದು. ನಮ್ಮ ಮಮ್ಮಿ ಆಗಿರಲಿ, ನಾನಾಗಿರಲಿ, ಅಕ್ಕ ಆಗಿರಲಿ, ಬಾವ ಆಗಿರಲಿ, ನಮ್ಮ ಹಸ್ಬೆಂಡ್ ಆಗಿರಲಿ ಹೇರ್ ಕಟ್ಟು. ಇದು ಕಂಪ್ಲೀಟ್ ಮೆನ್ ಆ್ಯಂಡ್ ವಿಮೆನ್ ಬೋತ್ ಸಲೂನ್. ಆಮೇಲೆ ಬರೀ ಮೆನ್ ಸಲೂನಲ್ಲಿ ನೀವೇನಕ್ಕೆ ಹೋಗಿ ಇದು ಮಾಡಿಸ್ಕೊತಾ ಇದ್ದೀರಿ ಅಂತ ಕೇಳಬೇಡಿ. ಇದು ಕಂಪ್ಲೀಟ್ ಇಟ್ಸ್ ಫಾರ್ ಬೋತ್ ಮೆನ್ ಆ್ಯಂಡ್ ವಿಮೆನ್. ಫಸ್ಟು ನಾನು ಹೇರ್ ಕಟ್ ಬಂದು ನಾರ್ಮಲಾಗಿ ನನಗೆ ಲಾಂಗ್ ಬೇಕಾಗಿತ್ತು, ಶಾರ್ಟ್ ಇಷ್ಟ ಆಗಿಲ್ಲ, ಲಾಂಗ್ ಬೇಕಾಗಿತ್ತು. ಸೊ ಹಿಂದೆ ಲಾಂಗ್ ಇರಲಿ, ಹಿಂದೆ ಲಾಂಗ್ ಫೆದರ್ ಕಟ್ ಮಾಡಿಸ್ಕೊಂಡೆ. ಮುಂದೆ ಬಂದು ಶಾರ್ಟ್ ಬೇಕಾಗಿತ್ತು. ಸೊ ಇಟ್ ವಾಸ್ ಲೈಕ್ ಲೇಯರ್ ಆಗಿ ಶಾರ್ಟ್ ಟಾಲ್ ಆ ಥರ ನಾನು ಮಾಡಿಸ್ಕೊಂಡಿದ್ದೆ. ಸೊ ಗ್ಲೋಬಲ್ ಕಲರ್ ಬಂದು ನೀವೇ ನೋಡ್ಬೋದು. ನಾನು ಗೋಲ್ಡ್ ವಿತ್ ಚೆರಿ ರೆಡ್, ಶೈನಿಂಗ್ ಚೆರಿ ರೆಡ್ ಹಾಕ್ಸ್ಕೊಂಡಿದ್ದೆ, ಡಬಲ್ ಕಲರ್ ಮಿಕ್ಸ್ ಮಾಡಿಕೊಂಡು. ಅವರಷ್ಟು ವರ್ಕ್ ತುಂಬ ಚೆನ್ನಾಗಿ ಮಾಡೋದು. ನಿಮಗೆ ಇವರ ಅಡ್ರೆಸ್ ಬೇಕಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ನನಗೆ ದೆಮ್ಮಿ ಆನ್ ಇನ್ಸ್ಟಾಗ್ರಾಮ್, ಕಾಲ್ ಮಿ ಮುದ್ದು ಗೊಂಬೆ ಅಂತ ನನ್ನ ಇನ್ಸ್ಟಾಗ್ರಾಮ್ ಐ ಡಿ, ನಾನು ನಿಮಗೆ ಅಲ್ಲಿ ಮೆಸೇಜ್ ಮಾಡ್ತೀನಿ. ಸೊ ಇಟ್ ಟುಕ್ ಕಲರ್ ಹಾಕ್ಸ್ಕೊಳ್ಳೋದು ಒಂದು ಖುಷಿ, ಅಂದರೆ ಕುತ್ಕೊಳ್ಳೋದೊಂದು ಸಿಕ್ಕಾಪಟ್ಟೆ ಬೇಜಾರು. ಇಟ್ ಟುಕ್ ಅರೌಂಡ್ 3 hours ಫಾರ್ ಮೀ, ಬಿಕಾಸ್ ಅದು ಡ್ರೈ ಆಗೋಕ್ಕೆ ಫಸ್ಟ್ ಪ್ಯಾಚ್ ಟೆಸ್ಟ್ ಅಂತ ನಾವು ಹೆಂಗೆ ಸ್ಕಿನ್ ಮೇಲೆ ಮಾಡ್ತೀವೋ ಇವರು ಅಷ್ಟೇ ಹೇರ್ ಮೇಲೆ ಹಾಕಿ 10 minutes ಬಿಟ್ಟು ನೋಡ್ತಾರೆ ಅದು ಅವ್ರ ಕಲರ್ ಹಿಡಿತಿದೆಯಾ ಇಲ್ವಾ, ಇಲ್ಲ ಚೇಂಜ್ ಮಾಡಬೇಕಾ ಅಂತ. ಆಮೇಲೆ ಅವರು ಅದನ್ನು ಮಾಡೋದು. ಸೊ ಈ ಥರ ಎಲ್ಲ ಮಾಡೋದು ತುಂಬ ವರ್ಕ್ ಇದೆ ಅವ್ರಿಗೂ ಅಷ್ಟೇ. ಒಂದೊಂದು ಸತಿ ನಾವು ಕೇಳ್ತೀವಿ ಏನಕ್ಕೆ ಅಷ್ಟು ಪ್ರೈಸ್ ನಾವು ಅವ್ರಿಗೆ ಕೊಡಬೇಕು ಅಂತ. ಲಿಟ್ರಲಿ ನಾವು ಕೊಡಲೇಬೇಕು, ಬಿಕಾಸ್ ಇಷ್ಟೊಂದು ವರ್ಕ್ ಮಾಡೋದಂದರೆ ಇಟ್ಸ್ ನಾಟ್ ಆ್ಯನ್ ಜೋಕ್. ನಾವು 3 hours ಕುತ್ಕೊಳ್ಳೋಕ್ಕೆ ಕಷ್ಟಪಡ್ತೀವಿ, ಅವ್ರು ನಿಂತ್ಕೊಂಡೇ ಇಷ್ಟು ಕೆಲಸ ಎಲ್ಲ ಮಾಡ್ತಾರಂದರೆ ಲಿಟ್ರಲಿ ನಾವು ಅವ್ರು ಕೇಳಿದಷ್ಟು ನಾವು ಕೊಡೋದ್ರಲ್ಲಿ ತಪ್ಪೇ ಇಲ್ಲ. ಸೊ ನನಗೆ ನಾನು ಹೋಗಿದ್ದು ಅರೌಂಡ್ 6 o'clock ಅನಿಸುತ್ತೆ ಈವ್ನಿಂಗ್. ನಾನು ಆಚೆ ಬಂದಾಗ ಇಟ್ ವಾಸ್ ಅರೌಂಡ್ 8:30 ಆಗಿತ್ತು. ಅಷ್ಟೊತ್ತಾಯಿತು. ಹೇರ್ ವಾಶು ಕಂಪ್ಲೀಟಾಗಿ, ಬಿಫೋರ್ ಹೇರ್ ಕಟ್, ಆಫ್ಟರ್ ಹೇರ್ ಕಟ್, ಹೇರ್ ಡ್ರೈ ಎಲ್ಲ ಕಂಪ್ಲೀಟಾಗಿ ಅವರೇ ಮಾಡಿಕೊಟ್ರು. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಸರ್ವಿಸ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಪ್ರೈಸ್ ನಾನು ರಿವೀಲ್ ಮಾಡಲ್ಲ, ಯಾಕಂದರೆ ನಾನು ಚೂಸ್ ಮಾಡಿದ ಕಲರ್ಗೆ, ನನ್ನ ಹೇರ್ಸ್ಗೆ ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಅವರು ಹೇರ್ ಮೇಲೆ ಡಿಪೆಂಡು. ಇನ್ನೊಂದು ಅಷ್ಟೇ, ನೀವು ಯಾರನ್ನ ಹೇರ್ ಕಲರ್ಸ್ ಹಾಕ್ಕೋಬೇಕಂದ್ರೆ ಹೆನ್ನ ಹಾಕಿರೋರಿಗೆ ಅವ್ರು ಹಾಕಲ್ಲ, ಬಿಕಾಸ್ ಅದು ಕಲರ್ ಹಿಡಿಯಲ್ವಂತೆ. ತಲೆಗೆ ಹೆನ್ನ ಹಾಕ್ತಾರಲ್ವ, ಮೆಹಂದಿ ಅಂತಾರೆ, ಅದನ್ನು ಹಾಕ್ಕೊಂಡಿದ್ರೆ ಅದು ಕಲರ್ ಹಿಡಿಯಲ್ಲ, ಸುಮ್ಮನೆ ಕಲರ್ ಹಾಕಿದ್ರು ವೇಸ್ಟ್ ಅಂತ ಫಸ್ಟೇ ಅವ್ರು ಹೇಳಿಬಿಡ್ತಾರೆ. ಯಾವ ಸಲೂನಲ್ಲೂ ಈ ಥರ ಹೇಳಲ್ಲ, ಬಿಕಾಸ್ ಅವ್ರಿಗೇನಂದರೆ ಬಿಸ್ನೆಸ್ ಆಗಬೇಕು ಅಂತ ಹೇಳಲ್ಲ. ಬಟ್ ಇವ್ರು ಫಸ್ಟೇ ಹೇಳ್ತಾರೆ ಈ ಥರ ಹೆನ್ನ ಹಾಕಿದ್ರೆ ಕಲರ್ ಹಿಡಿಯಲ್ಲ, ಹಾಕಿ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದೊಂದು ಅವರ ಜೆನ್ಯೂನ್ ಮಾತು ನನಗೆ ತುಂಬ ಇಷ್ಟ ಆಯಿತು. ಬಟ್ ಒಂದು ಪ್ರಾಬ್ಲಮ್ ಅಂದರೆ ಲ್ಯಾಂಗ್ವೇಜ್ ಅನಿಸುತ್ತೆ ಅವ್ರಿಗೆ. ಹಿಂದಿ ಮತ್ತು ಇಂಗ್ಲೀಷ್ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ. ಅದರ್ ದೆನ್ ದಟ್ ಹಿ ಕ್ಯಾನ್ ಲೈಕ್ ಮ್ಯಾನೇಜ್ ಅಂತಲೇ ಹೇಳ್ಬೋದು. ಬಟ್ ಕೆಲವ್ರು ಕನ್ನಡದವರು ಇರ್ತಾರೆ, ಕನ್ನಡದವ್ರು ಎಲ್ಲರೂ ಇರೋದು ಏರಿಯಾದಲ್ಲಿ. ಸೊ ಹಿ ಹ್ಯಾವ್ ಟು ಲರ್ನ್ ಕನ್ನಡ. ಅವ್ರಿಗೆ ನಾನು ಅದೇ ಸಜೆಸ್ಟ್ ಮಾಡಿ ಬಂದೆ, ಕನ್ನಡ ಲರ್ನ್ ಮಾಡಿದ್ದು. ಫೈನಲ್ ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಮ್ಮ ಮಮ್ಮಿ ರೇಗಿಸ್ತಾಯಿದ್ರು, ಏನು ದೆವ್ವ ಥರ ಇದೆಯಾ ಕಲರ್ ಹಾಕೊಂಡು ತಲೆಯಲ್ಲಿ ಅಂತ. ಇಟ್ ವಾಸ್ ಓಕೆ, ಶಿ ವಾಸ್ ಲೈಕ್ ಜೋಕಿಂಗ್.
ಆಮೇಲೆ ಅದು ಮುಗಿಸ್ಕೊಂಡು ನಾವು 8:30ಗೆ ನಾನು ಮನೆಗೆ ಬಂದು ತಿರುಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಆವಾಗ ಶಾಪಿಂಗ್ ಹೋಗೋಣ ಬಾ ಅಂತ. ನಮ್ಮ ಹಸ್ಬೆಂಡ್ ಯಾವಾಗಲೂ ಲಾಸ್ಟ್ ಮೂಮೆಂಟೇ. ನಾನು ಟ್ರೈ ಮಾಡಿರೋ ಎಲ್ಲ ಡ್ರೆಸ್ಸಸ್ ಇಲ್ಲಿ ತೋರಿಸಿದ್ದೀನಿ. ನಾನು ಯಾವ್ದು ತೊಗೊಂಡಿದ್ದೀನಿ, ನಾನು 3 ತೊಗೊಂಡಿದ್ದೀನಿ. ಅದು ಯಾವ್ದು ತೊಗೊಂಡಿದ್ದೀನಿ ಅಂತ ನೀವು ಹೇಳಿ ನೋಡೋಣ, ಗೆಸ್ ಮಾಡಿ. ಸೊ ಆಲ್ಮೋಸ್ಟ್ ಇದು ನನ್ನ ಬರ್ಡೇ ಆದಮೇಲೆ ಬರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಇದು ವ್ಲಾಗು. ಸೊ ಇಷ್ಟು ಡ್ರೆಸ್ಸಸ್ ಟ್ರೈ ಮಾಡಿದೆ. ಅದು ನಾವು ಹೋದಾಗ ಆಲ್ಮೋಸ್ಟ್ 9 ಆಗಿತ್ತು. ಅಲ್ಲಿ ಶಾಪ್ ಬಂದು 9:30 ಕ್ಲೋಸು. ನಾವು ಹೋಗಿ ಬರೋಷ್ಟೊತ್ತಿಗೆ ನಮಗೋಸ್ಕರ ಒಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಇಟ್ಟಿದ್ರು ಶಾಪು ಟೈಮಿಂಗ್ಸು. ಸೊ ನಾವು ಹೋಗಿ ಶಾಪ್ ಮಾಡಿಕೊಂಡು, ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟು ಜಲ್ದಿ ಶಾಪ್ ಮಾಡಿದ್ದು, ಬಿಕಾಸ್ ನಾವು ಲೇಟ್ ಹೋಗಿದ್ವಿ ಅಂತ. ಇಟ್ ವಾಸ್ ಲೈಕ್ ಲಿಟ್ರಲಿ ವೆರಿ ನೈಸ್. ನನಗೆ ಡ್ರೆಸ್ಸಸ್ ಎಲ್ಲ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು. ಇಲ್ಲಿ ನೆಕ್ಸ್ಟ್ ಡೇ ಹಾಕ್ಕೊಳ್ಳೋಣ ಅಂತ ತೊಗೊಂಡೆ. ಆಲ್ಮೋಸ್ಟ್ ಅದಕ್ಕೆ ಮುಂಚೆನೇ ನಮ್ಮ ಮಮ್ಮಿಯವ್ರು ತಗೊಂಡು, ನಾನು ಹೇಳಿದ್ನಲ್ಲ ನಮ್ಮ ಮಮ್ಮಿನೂ ನಮ್ಮ ಅಕ್ಕ ತೊಗೊಟ್ಟಿದ್ರು. ಸೊ ನಮ್ಮ ಹಸ್ಬೆಂಡ್ ಸೈಡಿಂದ ಡಿಫ್ರೆಂಟ್ ಶಾಪಿಂಗ್. ಆಫ್ಟರ್ ಮೈ ಮ್ಯಾರೇಜ್ ದಿಸ್ ಇಸ್ ಮೈ ಫಸ್ಟ್ ಬರ್ಡೇ. ಐ ವಾಸ್ ಲಿಟ್ರಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಮೇಕ್ ಶ್ಯೂರ್ ಯು ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್, ಟೇಕ್ ಕೇರ್.